ततः शङ्खाश्च भैर्यश्च पणवानकगोमुखाः सहसैवाभ्यहन्यन्त सशब्दस्तुमुलोऽभवत् ततः ಶಂಖಾಶ್ಚ. ಇಲ್ಲಿ ತತ ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಶ ತರ ಇದೆ, ಯಾಕಂದ್ರೆ ಮುಂದಿನ ಶಬ್ದ ಶಂಖಾಶ್ಚ ಶದಿಂದ ಶುರುವಾಗ್ತಾ ಇದೆ. ಭೈರ್ಯಶ್ಚ, ಇಲ್ಲಿ ಭೇ ಮಹಾಪ್ರಾಣ ದೀರ್ಘ ಚೆನ್ನಾಗಿ ಬರಬೇಕು. ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕಗೋಮುಖಾಃ. ಇಲ್ಲಿ ಕೊನೆಗೆ ಖಾ ಮಹಾಪ್ರಾಣ ದೀರ್ಘ ಹೇಳಿದ ನಂತರ ವಿಸರ್ಗದ ಉಚ್ಚಾರಣೆ ಹಾ ಎಂದು ಹೇಳಬೇಕು. ಪಣವಾನಕಗೋಮುಖಾಃ ಸಹಸೈವಾಭ್ಯ, ವಾ ದೀರ್ಘ ಬಂದು ಅದರ ಮೇಲೆ ಆಘಾತ ಬರಬೇಕು. ಮುಂದೆ ಭ್ಯ ಎಂಬ ಸಂಯುಕ್ತಾಕ್ಷರ ಇದ್ದ ಕಾರಣ ಹನ್ಯಂತ, ಇಲ್ಲಿ ಆಘಾತಗಳ ಮೇಲೆ ಗಮನ ಕೊಡಬೇಕು. ಹನ್ಯಂತ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮೂಲೋಭವತ್. ಸ ರಸ್ವ ಬರಬೇಕು ಅಂದ್ರೆ ಸ ಮುಂದಿನ ಶಬ್ದ ಅದಕ್ಕೆ ಜೋಡಿಸಿ ಹೇಳಬೇಕು. ಸಶಬ್ದಸ್, ಕೊನೆಗೆ ಅರ್ಧ ಸಕಾರ ಇದೆ ಇಲ್ಲಿ. ಸಶಬ್ದಸ್ ತುಮುಲೋ, ತುಮುಲೋ ತೂಮು ರಸ್ವ ಲೋ ದೀರ್ಘ, ಲೋ ನಂತರ ಅವಗ್ರಹ ಇದ್ದ ಕಾರಣ ಅದನ್ನು ಸ್ವಲ್ಪ ದೀರ್ಘ ಹೇಳಬೇಕು. ಲೋ ಭವತ್, ಭ ಮಹಾಪ್ರಾಣ ರಸ್ವ ಇದೆ, ಕೊನೆಗೆ ಅರ್ಧ ತಕಾರ ಇದೆ. ಸಶಬ್ದಸ್ತು ಮೂಲೋ ಭವತ್. ಈ ರೀತಿ ಪೂರ್ತಿ ಶ್ಲೋಕ. ತತಃ ಶಂಖಾಶ್ಚ ಭೈರ್ಯಶ್ಚ ಪಣವಾನಕಗೋಮುಖಾಃ ಸಹಸೈವಾಭ್ಯಹನ್ಯಂತ ಸಶಬ್ದಸ್ತು ಮೂಲೋಭವತ್.